ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ 7 ಶುಭ ಶಕುನಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗಲಿವೆ ಅಂತ ತಿಳಿಸುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಕೆಟ್ಟ ಘಳಿಗೆ ಬಂದೇ ಬರುತ್ತೆ. ಅದರಿಂದ ಹೊರಬರೋದಕ್ಕೆ ಕಷ್ಟಪಡುವಂತಹ ಸಮಯ ಅದಾಗಿರುತ್ತೆ. ಹೇಗಪ್ಪ ಇಂತಹ ಸಮಸ್ಯೆಯಿಂದ ಹೊರಬರೋದು, ನನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕೊಡೋದು ಅಂತ ನಮಗೂ ಅನಿಸದೇ ಇರೋದಿಲ್ಲ ಅಲ್ವಾ? ಆದ್ರೆ ಸಮಯವು ಯಾವಾಗ್ಲೂ ಒಂದೇ ರೀತಿಯಾಗಿರೋದಿಲ್ಲ ಅಲ್ವಾ? ಕೆಟ್ಟ ಸಮಯವನ್ನ ಅನುಭವಿಸುವವರು ಖಂಡಿತವಾಗಿಯೂ ಒಳ್ಳೆಯ ಸಮಯವನ್ನ ಅನುಭವಿಸ್ತಾರೆ. ಆದ್ರೆ ನಿಮಗ್ ಗೊತ್ತಾ, ಒಳ್ಳೆಯ ಸಮಯಗಳು ಬರೋ ಮೊದಲು ನಿಮಗೆ ಕೆಲವೊಂದು ಸೂಚನೆಗಳು ಸಿಗುತ್ತವೆ. ಆ ಸೂಚನೆಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಏರಿಳಿತಗಳನ್ನ ಅನುಭವಿಸ್ತಾನೆ. ಕಾಲಚಕ್ರದಲ್ಲಿ ನೋವುಗಳಿರುತ್ತವೆ, ಹಾಗೇನೆ ಸಂತೋಷದ ಕ್ಷಣಗಳು ಇರುತ್ತೆ. ಸಮಯಕ್ಕಿಂತ ಸ್ಟ್ರಾಂಗ್ ಆಗಿರೋದು ಇನ್ನೇನಿರುತ್ತೆ ಅಲ್ವಾ? ನಿಮ್ಮ ಕಣ್ಣೆದುರೇ ಅದೆಷ್ಟೋ ಘಟನೆಗಳು ಸಂಭವಿಸಿರಬಹುದು. ಅದರಲ್ಲಿ ಶ್ರೀಮಂತ ಬಡವನಾಗೋದನ್ನ ಅಥವಾ ಬಡವ ಶ್ರೀಮಂತರಾಗೋದನ್ನು ಕೂಡ ನೀವು ನೋಡಿರಬಹುದು. ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ಬದಲಾವಣೆ ಆದಾಗ್ಲೆಲ್ಲ ಮುಂಬರುವ ದಿನಗಳಲ್ಲಿ ದೇವರು ನಿಮಗಾಗಿ ಏನಾದ್ರೂ ಒಳ್ಳೆಯದನ್ನ ಪ್ಲಾನ್ ಮಾಡಿದ್ದಾನೆ ಅಂತ ಸೂಚಿಸುವ ಕೆಲವು ಸೂಚನೆಗಳನ್ನ ನೀವು ಪಡಿಬಹುದು. ಈ ಸೂಚನೆಗಳನ್ನ ಸ್ವತಃ ಆ ದೇವರೇ ನೀಡುವಂಥ ಸೂಚನೆಗಳು. ಬನ್ನಿ ವೀಕ್ಷಕರೇ, ಒಳ್ಳೆಯ ಸಮಯ ಬರೋ ಮುನ್ನ ಆ ದೇವರು ನೀಡುವ ಆ ವಿಶೇಷ ಸೂಚನೆಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೇ ಸೂಚನೆ ಅಂತಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳೋದು. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳೋದ್ರ ಕುರಿತು ಹಲವು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀವಿ. ಈಗ ಅದಕ್ಕೂ ಒಳ್ಳೆಯ ಸಮಯಕ್ಕೂ ಇರುವ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಅನೇಕ ಜನರು ನಿರಂತರವಾಗಿ ತಮ್ಮ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಎಚ್ಚರಗೊಳ್ತಾರೆ. ಮುಂಜಾನೆ 3 ರಿಂದ 5 ಗಂಟೆಯ ನಡುವಿನ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಪದೇ ಪದೇ ಎಚ್ಚರ ಆಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಸಂಭವಿಸಲಿದೆ ಅನ್ನೋದನ್ನ ಇದು ತಿಳಿಸುತ್ತೆ. ಇದರ ಅರ್ಥ ನೀವು ಜೀವನದಲ್ಲಿ ಸರಿಯಾದ ಮಾರ್ಗವನ್ನ ಕಂಡುಕೊಳ್ತೀರಿ ಅಂತ. ಹೀಗೆ ನಡೆದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಳ್ಳೆಯದು ಸಂಭವಿಸುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ನಿಮಗೆ ದಿಢೀರಾಗಿ ಸಂತೋಷವಾಗೋದು. ಹೌದು, ನೀವು ಇದ್ದಕ್ಕಿದ್ದಂತೆ ಸಂತೋಷವಾಗಿರೋದಕ್ಕೆ ಬಯಸಿದ್ರೆ, ಕಾರಣವಿಲ್ಲದೆ ನಿಮ್ಮ ಮನಸ್ಸು ಮುದಗೊಂಡಿದ್ರೆ, ಖುಷಿಯಾಗಿ ಫೀಲ್ ಮಾಡ್ಕೊಳ್ತಾ ಇದ್ರೆ ದೇವರು ನಿಮಗೆ ಕೆಲವು ಒಳ್ಳೆಯ ಸೂಚನೆಗಳನ್ನ ನೀಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಕ್ಷಣದಲ್ಲಿ ನೀವು ಸಂತೋಷವಾಗಿರ್ಬೇಕು ಅಂತ ನೀವು ಭಾವಿಸುವಂತೆಯೇ ದೇವರು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನ ತರಲಿದ್ದಾನೆ. ನೀವು ನಿಮ್ಮ ಜೀವನದಲ್ಲಿ ತುಂಬಾನೇ ಸಂತೋಷವನ್ನ ಅನುಭವಿಸ್ತೀರಿ. ನಿಮ್ಮ ಜೀವನದಲ್ಲಿ ನೀವು ನೋಡಿದ ಎಲ್ಲಾ ದುಃಖಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ಮೂರನೇದಾಗಿ ಗೋಮಾತೆಯ ಆಗಮನ. ಒಂದು ವೇಳೆ ಗೋಮಾತೆ ಅಥವಾ ಹಸು ಪ್ರತಿದಿನ ನಿಮ್ಮ ಮನೆಗೆ ಭೇಟಿ ನೀಡಿದ್ರೆ ಅಥವಾ ನಿಮ್ಮಿಂದ ಆಹಾರವನ್ನ ಬೇಡ್ತಾ ಇದ್ರೆ ಅದು ಬಹಳ ಶುಭ ಸಂಕೇತವಾಗಿದೆ. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಿಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳು ಗೂಡು ಕಟ್ತಾ ಇದ್ರೆ ಅದನ್ನ ಬಹಳ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದಿಷ್ಟೇ ಅಲ್ಲ, ನಿಮ್ಮ ಮನೆಯ ಸುತ್ತಲೂ ಪಕ್ಷಿಗಳ ಚಿಲಿಪಿಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ರೆ ಅದು ಕೂಡ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ ಅನ್ನೋದನ್ನ ತಿಳಿಸುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ಇಗ್ನೋರ್ ಮಾಡಬೇಡಿ. ಇಂಥ ಸೂಚನೆಗಳು ಸಿಕ್ಕ ಕೂಡಲೇ ಸಂತೋಷ ಪಡಿ ಅಷ್ಟೇ. ನಾಲ್ಕನೇದಾಗಿ ಮನೆಯಲ್ಲಿ ಮಕ್ಕಳಿರೋದು ಸಹ ಒಂದು ಶುಭ ಸಂಕೇತ. ದೇವರು ಮುಗ್ಧ ಮಕ್ಕಳಲ್ಲಿ ವಾಸಿಸ್ತಾನೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಒಂದು ಸಣ್ಣ ಮಗು ಅಥವಾ ಶಿಶು ಇದ್ದಕ್ಕಿದ್ದಂತೆ ನಿಮ್ಮನ್ನ ನೋಡಿ ಮುಗುಳ್ನಕ್ರೆ ಅಥವಾ ಸಕಾರಾತ್ಮಕವಾಗಿ ಏನನ್ನಾದ್ರೂ ಹೇಳಿದ್ರೆ ಅದು ಜೀವನದಲ್ಲಿ ಸಕಾರಾತ್ಮಕ ಸಂಗತಿಗಳು ಸಂಭವಿಸಲಿವೆ ಅನ್ನೋದ್ರ ಸಂಕೇತ. ಮಗು ನಿಮ್ಮನ್ನ ನೋಡಿ ನಕ್ಕಾಗ ನೀವು ನಕ್ಬಿಡಿ,
ಜೀವನ ಹಗುರಾಗಿರುತ್ತೆ. 5ನೇದಾಗಿ ಕನಸಿನಲ್ಲಿ ಮಂತ್ರಗಳನ್ನ ಕೇಳೋದು. ಹೌದು ವೀಕ್ಷಕರೇ, ಕನಸಿನಲ್ಲಿ ದೇವರನ್ನ ನೋಡೋದು ಎಷ್ಟೊಂದು ಉತ್ತಮ ವಿಚಾರವೋ, ಕನಸಿನಲ್ಲಿ ಮಂತ್ರಗಳನ್ನ ಪಠಿಸೋದು ಕೂಡ ಉತ್ತಮ ವಿಚಾರ. ನಿಮ್ಮ ಕನಸಿನಲ್ಲಿ ರಾಮ್ ರಾಮ್ನಂತಹ ಮಂತ್ರಗಳು ಕೇಳಿದ್ರೆ ಅದನ್ನ ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ. ನೀವು ಓಂ ಮಂತ್ರವನ್ನ ಕೇಳಿದ್ರೆ ಅದು ಸಕಾರಾತ್ಮಕ ಸಂಕೇತವಾಗಿದೆ. ಕನಸಿನಲ್ಲಿ ಮಂತ್ರಗಳು, ಘಂಟೆಗಳು ಅಥವಾ ಶಂಖದ ಶಬ್ದವನ್ನ ಕೇಳೋದು ಬಹಳ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇವೆಲ್ಲವೂ ಸಕಾರಾತ್ಮಕತೆಯ ಸೂಚನೆಗಳು. ಹಾಗಾಗಿ ಇವುಗಳ ಸದ್ದು ಜೀವನದಲ್ಲಿ ಹೊಸದನ್ನೇನೋ ತಿಳಿಸ್ತಾ ಇರುತ್ತವೆ. 6ನೇದಾಗಿ ಸಾಲದಿಂದ ಮುಕ್ತಿ ಪಡೆಯೋದು ಸಹ ಒಂದು ಸಂಕೇತ. ನೀವು ಬಹಳ ವರ್ಷಗಳಿಂದ ಸಾಲವನ್ನ ಹೊಂದಿದ್ದೀರಿ. ಅದನ್ನ ತೀರಿಸೋಕೆ ಹಲವು ಮಾರ್ಗಗಳನ್ನ ಪ್ರಯತ್ನಿಸಿ ಸೋತಿದ್ದೀರಿ. ಆದ್ರೆ ಇದ್ದಕ್ಕಿದ್ದಂತೆ ನೀವು ಸಾಲ ಮುಕ್ತರಾಗೋದಕ್ಕೆ ಒಂದು ಮಾರ್ಗವನ್ನ ಕಂಡುಕೊಳ್ತೀರಿ. ಆ ಮೂಲಕ ಸಾಲ ನಿವಾರಿಸಿ ಸಾಲ ಮುಕ್ತರಾಗ್ತೀರಿ. ಇದೆಲ್ಲವೂ ದೇವರು ನೀಡುವಂತಹ ಸಕಾರಾತ್ಮಕ ಸಂಕೇತಗಳು. ಅಥವಾ ಹಣಕಾಸಿನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ನಿರ್ಧಾರವು ನಿಮ್ಮ ಪರವಾಗಿ ಬಂದ್ರೆ ಅದು ಜೀವನಕ್ಕೆ ಉತ್ತಮ ಸಂಕೇತವಾಗಿದೆ ಅಂತ ಅರ್ಥ. ಇದರ ಜೊತೆಗೆ ನೀವು ಅಂದ್ಕೊಳ್ದೆ ಆದಾಯದ ವಿವಿಧ ಮೂಲಗಳ ಸೃಷ್ಟಿಯಾಗೋದು ಕೂಡ ದೇವರ ಸಂಕೇತ. ಇದು ಜೀವನದಲ್ಲಿ ಆರ್ಥಿಕ ತೊಂದರೆಗಳು ಕೊನೆಗೊಳ್ಳಲಿವೆ ಅನ್ನೋದನ್ನ ಸೂಚಿಸುತ್ತೆ. ಜೊತೆಗೆ ಸಂಪತ್ತು ನಿಮ್ಮ ಜೀವನದಲ್ಲಿ ಬಹಳ ಬೇಗನೆ ಬರಲಿದೆ ಅನ್ನೋದರ ಸೂಚನೆಯೂ ಹೌದು. ಕೊನೆಯದಾಗಿ ದೇಹದ ಭಾಗಗಳ ಸೆಳೆತ ಕೂಡ ದೇವರು ನಿಮಗೆ ಒಳ್ಳೆಯ ದಿನಗಳ ಬಗ್ಗೆ ನೀಡುವ ಸೂಚನೆಯಾಗಿದೆ. ಪುರುಷರಲ್ಲಿ ಬಲದೇಹದ ಭಾಗದಲ್ಲಿ ಸೆಳೆತ ಉಂಟಾಗೋದು ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ. ಅದು ಬಲಗಣ್ಣಾಗಿರ್ಲಿ ಅಥವಾ ಬಲಗೈಯಾಗಿರ್ಲಿ, ಇದು ನಿಮ್ಮ ಶಕ್ತಿಯಲ್ಲಿ ಹೆಚ್ಚಳವಾಗಲಿದೆ ಅನ್ನೋದನ್ನ ಸೂಚಿಸುತ್ತೆ. ಇದಕ್ಕೆ ವಿರುದ್ಧವಾಗಿ ಮಹಿಳೆಯರಲ್ಲಿ ದೇಹದ ಎಡಭಾಗವು ಸೆಳೆತಗೊಂಡ್ರೆ ಅದು ಒಳ್ಳೆಯ ಸಂಕೇತ. ಹೀಗಾಗಿ ಮಹಿಳೆಯರಲ್ಲಿ ಎಡದೇಹದ ಭಾಗವನ್ನ ಸೆಳೆಯೋದು ಹಾಗೂ ಪುರುಷರಲ್ಲಿ ದೇಹದ ಬಲಭಾಗ ಸೆಳೆದ್ರೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಪಡೆಯಲಿದ್ದೀರಿ ಅಂತ ಅರ್ಥ. ವೀಕ್ಷಕರೇ, ನೋಡಿದ್ರಲ್ವಾ, ಈ 7 ಶುಭ ಶಕುನಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗಲಿವೆ ಅಂತ ತಿಳಿಸುತ್ತವೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.